ಶಿವಸೋರಿಷ್ಟಿಯಲ್ಲಿ ಬಿಜೆಪಿ ನೋಡಿ ಯಾರನ್ನು ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋದು ಯಾರನ್ನಾರು ರಕ್ಷಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ತಪ್ಪಿಸ್ತರಿಗೆ ಶಿಕ್ಷೆ ಆಗೇ ಆಗ್ತದೆ, ಅದರಲ್ಲಿ ಯಾವುದೂ ಸಂಶಯ ಬೇಡ. ರಕ್ಷಣೆ ಮಾಡ್ತಾರೆ ಹೇಳಿದಾರ, ನಾನು ಹೇಳಿದಲ್ಲ, ಯಾವುದಕ್ಕೂ ಕೂಡ ಇವತ್ತು ಸಹ ಕಾನೂನಿದೆ, ಯಾರಿಗೂ ಮುಚ್ಚಕ್ಕಾಗೋದಿಲ್ಲ. ಇವತ್ತು ಸಹ ಅಲ್ಲಿ ಮೃತ ಕುಟುಂಬ ಇದೆ, ಅವರು ಅದನ್ನು ಇದು ಮಾಡ್ತಾರೆ, ಅವ್ರ ಪರವಾಗಿ ವಕೀಲರು ಇರ್ತಾರೆ. ಸೊ ಇದನ್ನು ಸರ್ಕಾರ ಮಾತ್ರ, ನಾವು ಮಾತ್ರ ಇದನ್ನು ನಮಗೇನು ಇದರಿಂದ ಇದು ಇಲ್ಲ. ಇವತ್ತು ಸಹ ಯಾವುದೇ ಕೇಸ್ನಲ್ಲಿ ಇವತ್ತು ಸಹ ನಾವು ಪಾರದರ್ಶಕವಾಗಿ ಇವತ್ತು ಸಹ ನಡ್ಕೊಳ್ತೀವಿ. ಸರ್ಕಾರ ಹಸ್ತಕ್ಷೇಪ ಮಾಡೋದಲ್ಲ, ಏನೇನು ಅವ್ರ ಮೇಲೆ ಇದು ಇದ್ದಾವೆ ಅವೆಲ್ಲನೂ ಕೂಡ ಮಾಡ್ತೀವಿ. ನೋಡಿದಿರಲ್ಲ, ಇಷ್ಟೆಲ್ಲನೂ ಕೂಡ ಬೆಳಕಿಗೆ ಬರ್ತಾ ಇದೆ. ಪ್ರಕರಣ ಸಾಲ ಬರ್ತೀವಿ, ಪ್ರಜ್ವಲ್ ಆಗಿರ್ಬೋದು, ದರ್ಶನ್ ಇಂಥವ್ರು ಹೈ ಪ್ರೊಫೈಲ್ ಈ ರೀತಿ ಅದೇನು ಮಾಡಿದರೆ ಸುಮ್ಮನೆ ಇರ್ಬೇಕಂತ. ಪ್ರಜ್ವಲ್ ಮಾಡಿದರೆ, ದರ್ಶನ್ ಮಾಡಿದರೆ, ಮತ್ತೊಬ್ಬರು ಮಾಡಿದರೆ ಅಂತ ಸುಮ್ಮನೆ ಇರ್ಬೇಕಾ? ಹೈ ಪ್ರೊಫೈಲ್ ಇದು ಲೋ ಪ್ರೊಫೈಲ್ ಮಾಡ್ಬೇಕಾ? ಅಂದರೆ ಬೇರೆ ಅಂದರೆ ಎಲ್ಲ ಯಾರಿಗೋ ಒಂದು ಕಾನೂನು, ಜನಸಾಮಾನ್ಯರಿಗೂ ಒಂದು ಕಾನೂನು, MP ಪಾಟ್ರಿಗೂ ಒಂದು ಕಾನೂನು ಬೇರೆ ಇರ್ತದ? ಕಾನೂನು ಗೊತ್ತಿದ್ದವರು ಸಹ ಈ ಥರ ಮಾಡ್ತಾರೆ. ನೋಡಿ, ಅದನ್ನು ಏನು ಮಾಡೋಕ್ಕಾಗಲ್ಲ. ಜಗತ್ತಿನಾದ್ಯಂತ ಈ ಕ್ರೈಮ್ಗಳು ನಡೀತವೆ. ನಡೆದಾಗ ನಾವು ಅದನ್ನು ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಬೇಕು, ಕಠಿಣ ಕ್ರಮ ಕೈಗೊಳ್ಬೇಕು ತಪ್ಪಿಸ್ತರ ಮೇಲೆ. ತಪ್ಪಿಸ್ತಿರ್ದಿದ್ರೆ ಕೋರ್ಟ್ ನಿರ್ಣಯ ಮಾಡ್ತದೆ. ಈಗ ಯಡಿಯೂರಪ್ಪ ಅವ್ರ ಕೇಸ್ನಲ್ಲಿ ಕೂಡ ಅವ್ರು ತಪ್ಪಿಸ್ತರಾಗಿದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತದೆ. ಅವ್ರು ತಪ್ಪಿಸ್ತಿರ್ಲಿಕ್ಕೆ ಅವ್ರಿಗೆ ನಿರ್ದೋಷ ಆಗಿದ್ದು ಆಗ್ತದೆ. ಇದ್ರಾಗೇನು ಪ್ರಶ್ನೆ ಬರ್ತದೆ? ಕುಮಾರಸ್ವಾಮಿ ಅವರು